ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಲಕ್ಷ್ಮೀ ನಿವಾಸ ಸೀರಿಯಲ್ ರೋಚಕ ತಿರುವು ಪಡ್ಕೊಂಡಿದೆ. ಭಾವನಾಳ ಜೀವನ ಅತಂತ್ರವಾಗಿ ಬಿಟ್ಟಿದೆ. ಕುತ್ತಿಗೆಗೆ ತಾಳಿ ಬಿದ್ದಾಗಿನಿಂದ ಭಾವನ ಕುಗ್ಗಿ ಹೋಗಿದ್ದಾಳೆ. ಭಾವನಾಳ ಸ್ಥಿತಿ ಕಂಡು ವೀಕ್ಷಕರು ಕೂಡ ಮರುಗಿ ಹೋಗಿದ್ದಾರೆ. ಭಾವನ ಪಾತ್ರವನ್ನ ಸೀರಿಯಲ್ ಪ್ರೇಮಿಗಳು ಮೆಚ್ಚಿಕೊಂಡಿದ್ದಾರೆ. ಅಂದಹಾಗೆ ಭಾವನಾಳ ಪಾತ್ರ ಮಾಡ್ತಿರೋದು ದಿಶಾ ಮದನ್. ಸುಮಾರು 10 ವರ್ಷಗಳ ಬಳಿಕ ಭಾವನಾ ಪಾತ್ರದ ಮೂಲಕ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ದಿಶಾ ಮದನ್ ಯಾವಾಗ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ರು, ಯಾವ್ಯಾವ ಸಿನಿಮಾ ಸೀರಿಯಲ್ ನಲ್ಲಿ ನಟಿಸಿದ್ದಾರೆ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು, ಇವೆಲ್ಲದರ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಬರುವ ಪ್ರತಿಯೊಂದು ಪಾತ್ರವೂ ಕೂಡ ವಿಭಿನ್ನವಾಗಿದೆ. ಧಾರಾವಾಹಿಯಲ್ಲಿ ಮಿಡಲ್ ಕ್ಲಾಸ್ ಜೀವನವನ್ನ ಅದ್ಭುತವಾಗಿ ತೋರಿಸೋ ಪ್ರಯತ್ನ ಮಾಡಿದ್ದು, ಪ್ರತಿಯೊಂದು ಪಾತ್ರಗಳಿಗೂ ಅದರದ್ದೇ ಆದ ಮಹತ್ವ ನೀಡಿದ್ದಾರೆ ನಿರ್ದೇಶಕರು. ಹೀಗಾಗಿಯೇ TRP ರೇಸ್ ನಲ್ಲೂ ಸೀರಿಯಲ್ ಮುಂದಿದೆ. ಸದ್ಯ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಭಾವನ ಪಾತ್ರ ಮಾಡ್ತಿರುವ ದಿಶಾ ಬಹಳ ಸೌಮ್ಯ ಹಾಗೂ ಮೃದು ಸ್ವಭಾವದ ಹೆಣ್ಣು ಮಗಳಾಗಿ ಕಾಣಿಸಿಕೊಂಡಿದ್ದಾರೆ. ಈ ಸೀರಿಯಲ್ ನಲ್ಲಿ ಸದ್ಯ ಭಾವನಾಳ ಅತಂತ್ರ ಸ್ಥಿತಿಯನ್ನೇ ಹೈಲೈಟ್ ಮಾಡಿ ತೋರಿಸಲಾಗ್ತಿದೆ. ಭಾವನ ಪಾತ್ರಕ್ಕೆ ವೀಕ್ಷಕರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಂದಹಾಗೆ ದಿಶಾ ಮದನ್ ಬಾಲ್ಯದಿಂದಲೇ ಸಾಕಷ್ಟು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ದಿಶಾ ಮದನ್ಗೆ 3 ವರ್ಷವಾಗಿದ್ದಾಗಲೇ ಭರತನಾಟ್ಯಂ ಕಲಿಯಲು ಆರಂಭಿಸಿದ್ರು. ನಂತರ 5ನೇ ವಯಸ್ಸಿನಲ್ಲಿರುವಾಗ ರಾಮಾಯಣದಲ್ಲಿರುವ ವಾನರ ಪಾತ್ರದಲ್ಲಿ ದಿಶಾ ಕಾಣಿಸಿಕೊಂಡಿದ್ರು. ಇದಕ್ಕೆ ಸಂಭಾವನೆ ಕೂಡ ಸಿಕ್ಕಿತ್ತಂತೆ. ಜೊತೆಗೆ 10ನೇ ಕ್ಲಾಸ್ ಮುಗಿಯುವುದರೊಳಗೆ ಭರತನಾಟ್ಯಂ ಜೂನಿಯರ್ ಹಾಗೂ ಸೀನಿಯರ್ ಎಕ್ಸಾಮ್ ಮುಗಿಸಿದ್ರು. ದಿಶಾ ಮದನ್ ಅವರು ಬರೋಬ್ಬರಿ 13 ವರ್ಷಗಳ ಕಾಲ ಭರತನಾಟ್ಯಂ ಕಲಿತಿದ್ರು. ಇದಾದ ಬಳಿಕ ಕೂಚುಪುಡಿ ನೃತ್ಯ ಕಲಿತಿದ್ರು. ಆ ನಂತರದಲ್ಲಿ ಹಿಪ್ ಹಾಪ್, ಸಾಲ್ಸಾ ಹಾಗೂ ಕಲರಿಯ ಪಯಟ್ಟು ನೃತ್ಯವನ್ನ ಕಲಿತಿದ್ದಾರೆ. ಮ್ಯೂಸಿಕಲಿ ಎಂಬ ಆಪ್ ನಲ್ಲಿ ಮಿಲಿಯನ್ ಫಾಲೋವರ್ಸ್ ಹೊಂದಿದ ಮೊದಲ ಭಾರತೀಯ ಮಹಿಳೆ ಅಂದ್ರೆ ಅದು ದಿಶಾ ಮದನ್. ದಿಶಾ ಮದನ್ ಅವರು ಡ್ಯಾನ್ಸ್ ಇಂಡಿಯಾ ಡ್ಯಾನ್ಸ್ ರಿಯಾಲಿಟಿ ಶೋ ನಲ್ಲೂ ಭಾಗವಹಿಸಿದ್ರು. ಇದು ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯಾಗಿತ್ತು. ಆ ನಂತರದಲ್ಲಿ ಸುನಾಮಿ ಕಿಟ್ಟಿ ಜೊತೆಗೆ ಕನ್ನಡದ ಡ್ಯಾನ್ಸ್ ಸ್ಟಾರ್ ರಿಯಾಲಿಟಿ ಶೋ ನಲ್ಲಿ ಭಾಗವಹಿಸಿ ವಿಜೇತರಾಗಿದ್ರು. ಅದಾದ ಬಳಿಕ ಪತಿಯೊಂದಿಗೆ ಇಸ್ಮಾರ್ಟ್ ಸೂಪರ್ ಜೋಡಿ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ರು. ಇನ್ನು 2006ರಲ್ಲಿ ಪ್ರಸಾರವಾದ ಕುಲವಧು ಧಾರಾವಾಹಿಯಲ್ಲಿ ವಚನ ಪಾತ್ರದ ಮೂಲಕ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸಿದ್ರು. ವಚನ ಎಂಬ ಪಾತ್ರ ಬಹಳ ಸ್ವಾರ್ಥ ಮನೋಭಾವದ, ತಂಗಿಗೆ ಏನು ಒಳಿತಾಗಲು ಬಿಡದ ಕೆಟ್ಟ ಪಾತ್ರವಾಗಿತ್ತು. ಈ ಪಾತ್ರದ ಮೂಲಕ ದಿಶಾ ವಚನ ಅಂತಲೇ ಖ್ಯಾತಿ ಗಳಿಸಿದ್ರು. ಇನ್ನು ದಿಶಾ 2020ರಲ್ಲಿ ಬಿಡುಗಡೆಯಾದ ಫ್ರೆಂಚ್ ಬಿರಿಯಾನಿ ಸಿನಿಮಾದಲ್ಲಿ ಪತ್ರಕರ್ತೆ ಮಾಲಿನಿ ಪಾತ್ರ ಮಾಡಿದ್ರು. ಆನಂತರದಲ್ಲಿ ಶ್ರೀಮುತ್ತು ಸಿನಿ ಸರ್ವಿಸಸ್ ಹಾಗೂ ಸಖತ್ ಸ್ಟುಡಿಯೋ ನಿರ್ಮಾಣದಲ್ಲಿ ಮೂಡಿಬಂದ ಹೇಟ್ ಯು ರೋಮಿಯೋ ಎಂಬ ವೆಬ್ ಸೀರೀಸ್ ನಲ್ಲಿ ಚಾರ್ವಿ ಎಂಬ ಪಾತ್ರ ಮಾಡಿದ್ರು. ಹಂಬಲ್ ಪೊಲಿಟಿಷಿಯನ್ ನೋಗರಾಜ್ ಸಿನಿಮಾದಲ್ಲೂ ನಟಿಸಿದ್ದಾರೆ. ಇನ್ನು ಸೀರಿಯಲ್ ನಲ್ಲಿ ಗೌರಮ್ಮನಂತಿರೋ ದಿಶಾ ಮದನ್ ರಿಯಲ್ ಲೈಫ್ ನಲ್ಲಿ ಸಖತ್ ಬೋಲ್ಡ್. ಯಾವಾಗ್ಲೂ ವಿಭಿನ್ನ ಲುಕ್ ನ ಫೋಟೋ ಶೂಟ್ ಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿರುವ ದಿಶಾಗೆ ಬಾಳ ಸಂಗಾತಿ ಕೂಡ ಸಿಕ್ಕಿದ್ದು ಇಲ್ಲೇ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ದಿಶಾ ಅಪ್ಲೋಡ್ ಮಾಡ್ತಿದ್ದ ಫೋಟೋ, ವಿಡಿಯೋಗಳನ್ನ ನೋಡಿ ಪತಿ ಶಶಾಂಕ್ ಮೆಸೇಜ್ ಮಾಡಿದ್ರಂತೆ. ಅದಕ್ಕೆ ದಿಶಾ ಕೂಡ ರಿಪ್ಲೈ ಮಾಡಿದ್ದಾರೆ. ಅಲ್ಲಿಂದ ಅವರಿಬ್ರು ಸ್ನೇಹಿತರಾಗಿದ್ರು. ಬಳಿಕ ಸ್ನೇಹ ಪ್ರೀತಿಗೆ ತಿರುಗಿದೆ. ಈ ಟೈಮ್ ನಲ್ಲಿ ದಿಶಾ ಅವರಿಗೆ ಅವರ ತಾಯಿ ಮದ್ವೆ ಮಾಡುವ ಪ್ಲಾನ್ ಮಾಡಿದ್ರು. ಹುಡುಗನನ್ನ ಕೂಡ ಹುಡುಕಿದ್ರು. ಅಯ್ಯಂಗಾರಿ ಫ್ಯಾಮಿಲಿ ಹುಡುಗನ ಫೋಟೋ ಬಂದಿತ್ತಂತೆ. ಆದ್ರೆ ಅದು ಶಶಾಂಕ್ ಫೋಟೋ ಆಗಿತ್ತಂತೆ. ಶಶಾಂಕ್ ಯಾರೆಂದು ಗೊತ್ತಿದ್ದರೂ ಗೊತ್ತಿಲ್ಲದಂತೆ ವರ್ತಿಸಿದ ದಿಶಾ ಕೆಲವು ವರ್ಷಗಳ ನಂತರ ಫ್ಯಾಮಿಲಿ ಮುಂದೆ ಪ್ರೀತಿ ರಿವೀಲ್ ಮಾಡಿ 2017ರಲ್ಲಿ ಮದ್ವೆ ಮಾಡ್ಕೊಂಡ್ರು. ಇದೀಗ ದಿಶಾ ಹಾಗೂ ಶಶಾಂಕ್ಗೆ 2 ಮಕ್ಕಳಿದ್ದಾರೆ. ವಿಹಾನ್ ಹಾಗೂ ಅವಿರಾ ಎಂದು ಮಕ್ಕಳಿಗೆ ಮುದ್ದಾದ ಹೆಸರಿಟ್ಟಿದ್ದಾರೆ. ಕುಟುಂಬದ ಸಪೋರ್ಟ್ ನಿಂದಲೇ ದಿಶಾ ನಟನೆಯಲ್ಲಿ ಮುಂದುವರಿಯಲು ಸಾಧ್ಯ ಆಯ್ತು ಅಂತ ಅನೇಕ ಸಂದರ್ಶನಗಳಲ್ಲಿ ಹೇಳಿದ್ದಾರೆ ದಿಶಾ. ಸದ್ಯ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಭಾವನ ಪಾತ್ರ ಮಾಡ್ತಿರುವ ದಿಶಾ ಬಹಳ ಸೌಮ್ಯ ಹಾಗೂ ಮೃದು ಸ್ವಭಾವದ ಹೆಣ್ಣು ಮಗಳಾಗಿ ಕಾಣಿಸಿಕೊಂಡು ವೀಕ್ಷಕರಿಂದ ಮೆಚ್ಚುಗೆ ಗಳಿಸಿದ್ದಾರೆ. ಭಾವನ ಪಾತ್ರ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.